ಕೊನೆಗೂ ಕೂಡ ಕೋಲಾರ ಕಾಂಗ್ರೆಸ್ ಟಿಕೆಟ್ ಗೊಂದಲಕ್ಕೆ ತೆರೆ ಬಿದ್ದಂತಾಗಿದೆ. ಕೆವಿ ಗೌತಮ್ಗೆ ಕೋಲಾರ ಟಿಕೆಟ್ ಘೋಷಿಸಿದೆ ಎಐಸಿಸಿ. ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣವನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಮಾಜಿ ಮೇಯರ್ ಪುತ್ರ ಕೆವಿ ಗೌತಮ್ಗೆ ಈಗ ಕೋಲಾರದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎಐಸಿಸಿಯಿಂದ ಪ್ರಕಟವಾಗಿರುವಂತಹ ಹೆಸರು ಇದು. ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಅವರ ಬಣ ಬಡಿದಾಟ ಏನಿದೆ, ಕೋಲಾರ ಟಿಕೆಟ್ ಹೋಲ್ಡ್ ಆಗುವಂತೆ ಆಗಿತ್ತು. ಈಗ ಕೆವಿ ಗೌತಮ್ ಅವರಿಗೆ ಕೋಲಾರದ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಕಡೆ ಮುನಿಯಪ್ಪ ಬಣದವ್ರಿಗೂ ಬೇಡ, ಆ ಕಡೆ ರಮೇಶ್ ಕುಮಾರ್ ಅವರ ಬಣದವ್ರಿಗೂ ಬೇಡ. ಎರಡೂ ಬಣ ಬಡಿದಾಟದಲ್ಲಿ ಮೂರನೇ ಅಭ್ಯರ್ಥಿಗೆ ಹೈಕಮಾಂಡ್ ಮಣೆ ಹಾಕಿದೆ. ಕೋಲಾರ ಟಿಕೆಟ್ಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಹೈಡ್ರಾಮವೇ ನಡೆದೋಯ್ತು. ರಾಜೀನಾಮೆ ಕೊಡೋದು ಕೂಡ 5 ಜನ ಹೋಗಿದ್ರು. ಬಸವರಾಜ ಹೊರಟ್ಟಿ ಅವರ ಕೊಠಡಿವರೆಗೂ ಕೂಡ ತಮ್ಮ ಒಂದು ರಾಜೀನಾಮೆ ಪತ್ರವನ್ನ ಹಿಡ್ಕೊಂಡು ಹೋಗಿದ್ರು. ಎರಡು ಬಣಗಳ ಮಧ್ಯೆ ಬಡದಾಟ ನಡೆದು ಕೊನೆಗೀಗ ಕೋಲಾರದ ಟಿಕೆಟ್ ರಮೇಶ್ ಕುಮಾರ್ ಅವರ ಬಣಕ್ಕೂ ಬೇಡ, ಇತ್ತ ಮುನಿಯಪ್ಪ ಅವರ ಬಣಕ್ಕೂ ಬೇಡ, ಬೇರೆ ಬಣಕ್ಕೆ ಅಂದ್ರೆ ಕೆವಿ ಗೌತಮ್ ಮಾಜಿ ಮೇಯರ್ ಪುತ್ರ ಇವರು, ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಹೈಕಮಾಂಡ್. ಈ ಮೂಲಕ ಒಂದಷ್ಟು ಬಣ ಬಡಿದಾಟ ಏನಿತ್ತು ಅದಕ್ಕೆ ತೆರೆಯನ್ನ ಎಳೆಯಲಾಗಿದೆ. ಈಗಲಾದ್ರೂ ಕೂಡ ಮುನಿಯಪ್ಪನವರು ಇವರಿಗೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋದನ್ನು ನೋಡ್ಬೇಕಾಗುತ್ತೆ. ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನುವಂತ ವಿಚಾರ ಕೇಳ್ತಾ ಇದ್ದಂತೆ ಎಡಗೈ ಬಲಗೈ ಬಣ ಏನಿದಾವೆ ಒಂದಷ್ಟು ಬಡಿದಾಟವನ್ನ ಶುರು ಮಾಡ್ಕೊಂಡ್ಬಿಟ್ರು. ಈಗಾಗಲೇ ಕಾಂಗ್ರೆಸ್ ಮೊದಲಿಂದ ಕೂಡ 5 ಮೀಸಲು ಕ್ಷೇತ್ರಗಳೇನಿದ್ದಾವೆ ಅದರಲ್ಲಿ 2 ಎಡಗೈ ಸಮುದಾಯಕ್ಕೆ, ದಲಿತ ಎಡಗೈ ಸಮುದಾಯಕ್ಕೆ, 2 ಟಿಕೆಟ್ ಅನ್ನ ಬಲಗೈ ದಲಿತ ಸಮುದಾಯಕ್ಕೆ ಕೊಡ್ತಾ ಬಂದಿದ್ರು. ಇನ್ನೊಂದು ಟಿಕೆಟ್ ಅನ್ನ ಬೋವಿ ಸಮುದಾಯಕ್ಕೆ ಅಥವಾ ಇನ್ನೊಂದು ಸಮುದಾಯಕ್ಕೆ ಕೊಡ್ತಾ ಇದ್ರು. ಆದ್ರೆ ಈ ಬಾರಿ ಏನಾಗಿದೆ, 3 ಟಿಕೆಟ್ ಅನ್ನ ಬಲಗೈ ಸಮುದಾಯಕ್ಕೆ ಕೊಡ್ಲಾಗಿದೆ. 2 ಟಿಕೆಟ್ ಆದ್ರೂ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ನಿರೀಕ್ಷೆ ಇತ್ತು. ಅದೇ ನಿರೀಕ್ಷೆಯಲ್ಲಿ ಅದರಲ್ಲೂ ಕೂಡ ಈ ಭಾಗದಲ್ಲಿ ಕೋಲಾರದಲ್ಲಿ ಎಡಗೈ ಸಮುದಾಯದ, ದಲಿತ ಎಡಗೈ ಸಮುದಾಯದ ಮತಗಳೇ ಹೆಚ್ಚು ಇರೋದ್ರಿಂದ ಮುನಿಯಪ್ಪನವರು ಕೂಡ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣ ಅಥವಾ ನಮ್ಮ ಈ ದಲಿತ ಎಡಗೈ ಸಮುದಾಯಕ್ಕೆ ಬರುವಂತ ನಾಯಕರಿಗೆ ಅಥವಾ ಮುಖಂಡರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಆದ್ರೆ ಆ ಪಟ್ಟು ಈಗ ಸಡಿಲಿಕೆ ಆಗಿದೆ. ಗೌತಮ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವು, ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವು, ಈಗ ಕೋಲಾರದ ಟಿಕೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೈಡ್ರಾಮಾ ಆಯ್ತು. ಆ ಬಣ ಈ ಬಣ ಎಡಗೈ ಬಲಗೈ ಅಂತ ಅದಾದ ಬಳಿಕ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಕೆವಿ ಗೌತಮ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಇವರ ಪರವಾಗಿ ಅಲೆ ಎಷ್ಟಿದೆ ಅಂತ? ಸದ್ಯ ಕೋಲಾರದ ಲೋಕಸಭಾ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಭಿನ್ನಮತಗಳಿತ್ತು. ಒಂದು ಕಡೆ ರಮೇಶ್ ಕುಮಾರ್ ಅವರ ಬಣ, ಮತ್ತೊಂದು ಕಡೆ ಮುನಿಯಪ್ಪ ಅವರ ಬಣ ಸಾಕಷ್ಟು ಪೈಪೋಟಿಗಿಳಿದಿತ್ತು. ಮುನಿಯಪ್ಪ ಅವರ ಹಳಿಯ ಚಿಕ್ಕಪೆದ್ದಣ್ಣ ಅವ್ರಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನುವಂತ ಬಲವಾದ ಪಟ್ಟನ್ನ ಮುನಿಯಪ್ಪ ಅವರು ಹಿಡಿದಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಮುನಿಯಪ್ಪ ಅವರ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅಂತೇಳಿ ರಮೇಶ್ ಕುಮಾರ್ ಬಣ ಕೂಡ ಒತ್ತಡವನ್ನ ತಂದಿತ್ತು. ಸೊ ಹಾಗಾಗಿ ಅನಿವಾರ್ಯವಾಗಿ ಈಗ 2 ಬಣಗಳಿಗೂ ಕೂಡ ಈ ಕಡೆ ಮುನಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ರಮೇಶ್ ಕುಮಾರ್ ಬಣ ತಿರುಗಿ ಬೀಳುತ್ತೆ, ರಮೇಶ್ ಕುಮಾರ್ ಅವರ ಬಣಕ್ಕೆ ಟಿಕೆಟ್ ಅನ್ನ ಕೊಟ್ರೆ ಮುನಿಯಪ್ಪ ಅವರು ತಿರುಗಿ ಬೀಳ್ತಾರೆ ಅನ್ನುವಂತ ಕಾರಣಕ್ಕೆ ಈಗ ಅಂತಿಮವಾಗಿ ಆ ತಟಸ್ಥ ಬಣದಲ್ಲಿ ಇದ್ದಂತಹ ಗೌತಮ್ ಕುಮಾರ್ ಅವ್ರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಗೌತಮ್ಗೆ ಕೊಡ್ಬೇಕು ಅನ್ನುವಂಥದ್ದು ಏನು ರಮೇಶ್ ಕುಮಾರ್ ಅವರ ಬಣದ ಸದಸ್ಯರ ಸಭೆಯಲ್ಲೂ ಕೂಡ ವ್ಯಕ್ತವಾಗಿತ್ತು ಸೌಖ್ಯ. ಹಾಗಾಗಿ ಈಗ ಯಾರಿಗೂ ಕೂಡ ಜಗಳ ಆಗೋದು ಬೇಡ, ಮತ್ತೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಗೌತಮ್ ಕುಮಾರ್ ಅವ್ರಿಗೆ ಈಗ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಈಗ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿದೆ. ಯಾಕಂದ್ರೆ ಒಂದು ಕಡೆ ಮುನಿಯಪ್ಪ ಅಥವಾ ರಮೇಶ್ ಕುಮಾರ್ ಅವರ ಬಣಕ್ಕೆ ಕೊಟ್ಟಿದ್ರೆ ಅದು ಕೋಲಾರದಲ್ಲಿ ಅಭ್ಯರ್ಥಿ ಸೋಲಿಗೆ ಕಾರಣ ಆಗ್ತಾ ಇತ್ತು. ಯಾಕಂದ್ರೆ ಒಂದು ಬಣ ತಟಸ್ಥವಾಗಿ ಚುನಾವಣೆಯಲ್ಲಿ ಕೆಲಸವನ್ನ ಮಾಡ್ತಾ ಇರಲಿಲ್ಲ, ಇದು ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗ್ತಾ ಇತ್ತು. ಈಗ ತಟಸ್ಥ ಬಣದ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ 2 ಬಣಗಳು ಕೂಡ ಸಮಾಧಾನವನ್ನ ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದಕ್ಕೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ ಅನ್ನುವಂತ ಕಾರಣಕ್ಕೆ ಗೌತಮ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಸೌಖ್ಯ. ಶಿವಕುಮಾರ್, ಈಗ ರಮೇಶ್ ಕುಮಾರ್ ಅವರ ಬಣ ಮತ್ತೆ ಈ ಕಡೆ ಮುನಿಯಪ್ಪನವರ ಬಣದಿಂದ 2 ಕಡೆಯಿಂದ ಕೂಡ ಒಂದಷ್ಟು ಪೈಪೋಟಿ ಇತ್ತು. ನಮ್ಮ ಬಣದವರಿಗೆ ಟಿಕೆಟ್ ಕೊಡ್ಬೇಕು ಅಂತ. ಇತ್ತ ಮುನಿಯಪ್ಪನವರಂತೂ ನನ್ನ ಅಳಿಯಂಗಾಗದೇ ಇದ್ರು ಒಟ್ಟು ಎಡಗೈ ಸಮುದಾಯದವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತಿದ್ರು. ಮುನಿಯಪ್ಪನವ್ರಿಗೆ ಸಪೋರ್ಟ್ ಮಾಡ್ತಾರಾ ಗೌತಮ್ ಅವ್ರಿಗೆ?
ಅಂದ್ರೆ ಸಹಜವಾಗಿ ಈಗ ಸಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ ಸೌಖ್ಯ. ಯಾಕಂದ್ರೆ ಇಲ್ಲಿ ರಮೇಶ್ ಕುಮಾರ್ ಅವರು ಬಣಕ್ಕೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕೆ ಮುನಿಯಪ್ಪ ಅವರು ಕೂಡ ಸಪೋರ್ಟ್ ಅನ್ನ ಮಾಡ್ಬೇಕಾಗತ್ತೆ. ಒಂದು ವೇಳೆ ಮುನಿಯಪ್ಪ ಅವರಿಗೆ ಕೊಟ್ಟಿದ್ರೆ ರಮೇಶ್ ಕುಮಾರ್ ಬಣ ಕೂಡ ಹಾಗೆ ಸೈಲೆಂಟ್ ಆಗಿ ಇರ್ತಾ ಇತ್ತು, ಚುನಾವಣೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ. ಈಗ ತಟಸ್ಥ ಬಣದ ವ್ಯಕ್ತಿಗೆ ಕೊಟ್ಟಿರೋದ್ರಿಂದ ಎರಡೂ ಬಣಗಳು ಕೂಡ ಈಗ ಕೆಲಸವನ್ನ ಮಾಡ್ಬೇಕಾಗತ್ತೆ, ಅನಿವಾರ್ಯತೆ ಕೂಡ ಇದೆ. ಒಂದು ವೇಳೆ ಏನಾದ್ರೂ ಎರಡೂ ಬಣಗಳು ಕೈ ಕೊಟ್ಟಿದ್ದೇ ಆದ್ರೆ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಮುನಿಯಪ್ಪ ಅವ್ರಿಗೂ ಕೂಡ ಟಿಕೆಟ್ ಅನ್ನ ಮಿಸ್ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಈಗ ಚುನಾವಣೆಯಲ್ಲಿ ಅನಿವಾರ್ಯವಾಗಿ ಅಸಮಾಧಾನ ಇದ್ರೂ ಕೂಡ ಅದನ್ನ ತೋರ್ಪಡಿಸೋದೇ ಚುನಾವಣೆಯಲ್ಲಿ ಕೆಲಸವನ್ನ ಮಾಡ್ಬೇಕಾಗತ್ತೆ, ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ಬೇಕಾಗತ್ತೆ. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಕೋಲಾರದಲ್ಲಿ ಒಂದಷ್ಟು ದಲಿತ ಎಡಗೈ ಸಮುದಾಯ ಮತ್ತೆ ದಲಿತ ಬಲಗೈ ಸಮುದಾಯದ ಎರಡು ಬಣಗಳ ಬಡಿದಾಟದ ಮಧ್ಯೆ ಕೊನೆಗೆ KV ಗೌತಮ್ ಅವರ ಪಾಲಾಗಿದೆ ಕೋಲಾರದ ಟಿಕೆಟ್. ಈಗ AICC ಕೊನೆಗೂ ಕೂಡ ಗೌತಮ್ ಅವರಿಗೆ ಮಣಿಯನ್ನ ಹಾಕಿದೆ. ಇತ್ತ ಮುನಿಯಪ್ಪನವರು ಮುನ್ಸ್ಕೊಂಡಿದ್ರು, ಅತ್ತ ರಮೇಶ್ ಕುಮಾರ್ ಅವರು ಕೂಡ ಮುನ್ಸ್ಕೊಂಡಿದ್ರು ನಮ್ಮ ಬಣದವರಿಗೆ ಟಿಕೆಟ್ ಕೊಡಬೇಕು ಅಂತ. ಕೊನೆಗೆ ಇಬ್ಬರ ಅಸಮಾಧಾನಕ್ಕೂ ಕೂಡ ಒಂದಷ್ಟು ಶಮನ ಮಾಡಬೇಕು ಅನ್ನುವಂಥ ಕಾರಣಕ್ಕೆ, ಮುಲಾಮ್ ಹಚ್ಚಬೇಕು ಅನ್ನುವಂಥ ಕಾರಣಕ್ಕೆ ಇಬ್ಬರ ಸಮುದಾಯಕ್ಕೂ ಬೇಡ ಟಿಕೆಟ್, ಬೇರೆ ಒಬ್ಬರಿಗೆ ಕೊಡೋಣ ಅನ್ನೋ ರೀತಿಯಲ್ಲಿ KV ಗೌತಮ್ ಅವರಿಗೆ ಕೊಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ ಕೋಲಾರದಲ್ಲಿ ಯಾವ ರೀತಿ ಇವರ ಪ್ರಚಾರ ಇರುತ್ತೆ, ಇವ್ರ ಪರವಾಗಿ ಅಲೆ ಏಳುತ್ತೆ ಅಂತ.